ಕಬಂದ. ಈ ಹೆಸರನ್ನ ಕೇಳಿದ ತಕ್ಷಣ ಇಡೀ ರಾಮಾಯಣದಲ್ಲೇ ಅತ್ಯಂತ ಭಯಾನಕ, ವಿಚಿತ್ರ ಮತ್ತು ಕ್ರೂರ ರಾಕ್ಷಸನ ರೂಪ ಕಣ್ಣ ಮುಂದೆ ಬರುತ್ತೆ. ಕುತ್ತಿಗೆಯೂ ಇಲ್ಲದ, ತಲೆಯೂ ಇಲ್ಲದ, ಕೇವಲ ಹೊಟ್ಟೆಯ ಭಾಗದಲ್ಲೇ ಒಂದು ದೊಡ್ಡ ಬಾಯಿ ಮತ್ತು ಒಂದೇ ಒಂದು ಕಣ್ಣು ಹೊಂದಿದ್ದ ಆ ವಿಚಿತ್ರ ಆಕೃತಿ ಯಾರಿಗಾದರೂ ಮೈ ನಡುಕ ಹುಟ್ಟಿಸುತ್ತೆ. ಮೈಲುಗಟ್ಟಲೆ ದೂರ ಚಾಚಬಲ್ಲ ಅವನ ಆ ಉದ್ದನೆಯ ಕೈಗಳು ಒಮ್ಮೆ ಯಾರನ್ನಾದರೂ ಹಿಡಿದರೆ ಸಾಕು, ಅವನಿಂದ ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಹಾಗಾದ್ರೆ ಈ ಕಬಂದ ನಿಜವಾಗಿ ಯಾರು? ಅವನು ಹುಟ್ಟಿನಿಂದಲೇ ಇಂತಹ ವಿಕಾರ ಮತ್ತು ಭಯಾನಕ ರಾಕ್ಷಸನಾಗಿದ್ದನ? ಅವನ ತಲೆ ಎಲ್ಲಿಗೆ ಹೋಯಿತು? ಅವನ ಹೊಟ್ಟೆಯಲ್ಲೇ ಆ ದೊಡ್ಡ ಬಾಯಿ ಯಾಕಿತ್ತು? ಅವನ ಕೈಗಳು ಅಷ್ಟೊಂದು ಉದ್ದವಾಗಿ ಬೆಳೆದದ್ದಾದರೂ ಹೇಗೆ? ಅವನ ಈ ಭೀಕರ ರೂಪದ ಹಿಂದೆ ಯಾವ ಶಾಪದ ಕತೆ ಅಡಗಿತ್ತು? ಭಗವಾನ್ ಶ್ರೀರಾಮನ ಜೊತೆ ಅವನಿಗೆ ಇದ್ದ ಆ ನಂಟಾದರೂ ಏನು? ಇಡೀ ಜಗತ್ತನ್ನೇ ನಡುಗಿಸುತ್ತಿದ್ದ ಆ ಜೀವಿಯ ಬದುಕಿನ ಅತ್ಯಂತ ಕತ್ತಲೆಯ ಅಧ್ಯಾಯದ ಹಿಂದೆ ಒಂದು ದೊಡ್ಡ ರಹಸ್ಯವೇ ಅಡಗಿದೆ. ಸ್ನೇಹಿತರೆ, ನಾವು ಸಾಮಾನ್ಯವಾಗಿ ಕಬಂದನನ್ನ ರಾಮಾಯಣದ ಒಂದು ಕಾಡಿನಲ್ಲಿ ರಾಮಲಕ್ಷ್ಮಣರನ್ನ ಹಿಡಿಯಲು ಬಂದ ರಾಕ್ಷಸನಾಗಿ ಮಾತ್ರ ನೋಡಿದ್ದೇವೆ. ಆದರೆ ಅವನ ನಿಜವಾದ ಕತೆ ಆರಂಭವಾಗುವುದು ಅಲ್ಲಿಂದಲ್ಲ. ಇದಕ್ಕೂ ಮುನ್ನ ಅವನೊಂದು ಅದ್ಭುತ ಲೋಕದಲ್ಲಿ ಬದುಕುತ್ತಿದ್ದ. ಹೌದು, ಕಬಂದ ಹುಟ್ಟಿನಿಂದಲೇ ರಾಕ್ಷಸನೇ ಆಗಿರಲಿಲ್ಲ. ಅವನು ದೇವಲೋಕದ ಒಬ್ಬ ದಿವ್ಯ ಜೀವಿ, ಒಬ್ಬ ಗಂಧರ್ವ. ಅವನ ಮೂಲ ಹೆಸರು ಧನು ಅಂತ. ಗಂಧರ್ವರು ಅಂದರೆ ದೇವಲೋಕದ ಅತ್ಯಂತ ಸುಂದರ, ಕಲಾತ್ಮಕ ಮತ್ತು ಶಕ್ತಿಶಾಲಿ ಜೀವಿಗಳು. ಧನು ಕೂಡ ಅದೇ ಲೋಕಕ್ಕೆ ಸೇರಿದವನಾಗಿದ್ದ. ಅವನ ಸೌಂದರ್ಯ ಎಂಥವರನ್ನ ಮಂತ್ರಮುಗ್ಧರನ್ನಾಗಿ ಮಾಡುತ್ತಾ ಇತ್ತು. ದೇವಲೋಕದ ಅಪ್ಸರೆಯರು, ದೇವತೆಗಳು ಅವನ ರೂಪವನ್ನ ನೋಡಿ ಹೆಮ್ಮೆ ಪಡುತ್ತಾ ಇದ್ರು. ಧನು ಕೇವಲ ಸುಂದರನಷ್ಟೇ ಆಗಿರಲಿಲ್ಲ, ಅವನಿಗೆ ಅಪಾರವಾದ ಮಾಂತ್ರಿಕ ಶಕ್ತಿಗಳು ಮತ್ತು ಸಿದ್ಧಿಗಳು ಒಲಿದಿದ್ದವು. ಅವನು ಅಂದುಕೊಂಡ ತಕ್ಷಣ ತನಗೆ ಬೇಕಾದ ರೂಪವನ್ನ ಧರಿಸಬಲ್ಲ ಶಕ್ತಿ ಹೊಂದಿದ್ದ. ಇಡೀ ದೇವಲೋಕದಲ್ಲಿ ಅವನಿಗೆ ಒಂದು ಗೌರವವಿತ್ತು, ಒಂದು ಸ್ಥಾನವಿತ್ತು. ಎಲ್ಲರೂ ಅವನನ್ನ ಪ್ರೀತಿಯಿಂದ, ಗೌರವದಿಂದ ನೋಡುತ್ತಾ ಇದ್ರು. ಅವನ ದಿನಗಳು ಸಡಗರ ಮತ್ತು ಸಂತೋಷದಿಂದ ಕಳೆಯುತ್ತಾ ಇದ್ವು. ಆದರೆ ಅಧಿಕಾರ ಮತ್ತು ಸೌಂದರ್ಯ ಹೆಚ್ಚಾದಾಗ ಮನುಷ್ಯನಿಗೆ ಮಾತ್ರವಲ್ಲ, ದೇವಲೋಕದ ಜೀವಿಗಳಿಗೂ ಅಹಂಕಾರ ನೆತ್ತಿಗೇರುತ್ತೆ. ಧನುಗೆ ತನ್ನ ಸೌಂದರ್ಯ ಮತ್ತು ಶಕ್ತಿಯ ಬಗ್ಗೆ ವಿಪರೀತ ಹೆಮ್ಮೆ ಇತ್ತು. ತನಗಿಂತ ಶ್ರೇಷ್ಠರು ಯಾರೂ ಇಲ್ಲ, ತಾನು ಏನು ಮಾಡಿದರೂ ಕೇಳುವವರಿಲ್ಲ ಎಂಬ ಅಹಂಕಾರ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ತನಗೆ ಸಿಕ್ಕ ರೂಪ ಬದಲಿಸುವ ಮಾಂತ್ರಿಕ ಶಕ್ತಿಯನ್ನ ಅವನು ಒಳ್ಳೆಯ ಕೆಲಸಗಳಿಗೆ ಬಳಸುವ ಬದಲು ಬೇರೆಯವರನ್ನ ಕೆಣಕಲು ಬಳಸಲು ಆರಂಭಿಸಿದ. ದಿನ ಕಳೆದಂತೆ ಅವನ ಈ ವಿಕೃತ ಆಟಗಳು ಹೆಚ್ಚಾಗ್ತಾ ಹೋದವು. ಅವನು ಬೇರೆ ಬೇರೆ ಭಯಾನಕ ರೂಪಗಳನ್ನು ಧರಿಸಿ ಕಾಡುಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳನ್ನ ಹೆದರಿಸಲು ಶುರು ಮಾಡ್ತಾನೆ. ಪ್ರಶಾಂತವಾಗಿ ಕುಳಿತು ದೇವರನ್ನ ಪ್ರಾರ್ಥಿಸುತ್ತಿದ್ದ ಮುನಿಗಳ ಎದುರು ತಕ್ಷಣ ವಿಕಾರ ರೂಪದಲ್ಲಿ ಪ್ರತ್ಯಕ್ಷವಾಗಿ ಅಟ್ಟಹಾಸ ಮೆರೆಯುತ್ತಾ ಇದ್ದ. ಋಷಿಗಳು ಹೆದರಿ ಓಡುವುದನ್ನ ನೋಡಿ ಆನಂದ ಪಡ್ತಾ ಇದ್ದ. ಒಂದು ದಿನ ಧನು ಕಾಡಿನಲ್ಲಿ ನಡೆದು ಹೋಗುತ್ತಿದ್ದಾಗ ಅಲ್ಲೊಬ್ಬರು ಮಹಾನ್ ತಪಸ್ವಿಗಳು ಕುಳಿತಿದ್ದರು. ಅವರೇ ಸ್ಥೂಲ ಶಿರಸ್ ಎಂಬ ಮಹರ್ಷಿಗಳು. ಅವರು ಕಣ್ಣು ಮುಚ್ಚಿ ಬ್ರಹ್ಮನ ಧ್ಯಾನದಲ್ಲಿ ಮುಳುಗಿದ್ದರು. ಅವರ ಮುಖದಲ್ಲಿ ಒಂದು ದಿವ್ಯವಾದ ತೇಜಸ್ಸಿತ್ತು. ಇದನ್ನ ನೋಡಿದ ಧನುಗೆ ಮತ್ತೆ ತನ್ನ ವಿಕೃತ ಬುದ್ಧಿ ಜಾಗೃತವಾಗಿ ಬಿಟ್ಟಿತ್ತು. ಇವರ ತಪಸ್ಸನ್ನ ಭಂಗ ಮಾಡಬೇಕು, ಇವರನ್ನ ಹೆದರಿಸಬೇಕು ಅಂತ ಆತ ಯೋಚಿಸ್ತಾನೆ. ತಕ್ಷಣವೇ ಅವನು ತನ್ನ ದಿವ್ಯ ರೂಪವನ್ನ ಮರೆಮಾಚಿ ಕುತ್ತಿಗೆ ಇಲ್ಲದ, ಹೊಟ್ಟೆಯಲ್ಲೇ ಮುಖವಿರುವ ಒಂದು ಅತ್ಯಂತ ವಿಕಾರ ಮತ್ತು ಭಯಾನಕ ರಾಕ್ಷಸನ ರೂಪವನ್ನು ಧರಿಸ್ತಾನೆ. ಭೀಕರವಾದ ಧ್ವನಿಯಲ್ಲಿ ಕಿರುಚುತ್ತಾ ಋಷಿಗಳ ಎದುರು ನಿಂತು ಅಟ್ಟಹಾಸ ಮಾಡಿದ. ಸ್ಥೂಲ ಶಿರಸ್ ಮಹರ್ಷಿಗಳು ನಿಧಾನವಾಗಿ ಕಣ್ಣು ತೆರೀತಾರೆ. ಎದುರಿಗೆ ನಿಂತಿದ್ದ ವಿಕಾರ ರೂಪವನ್ನ ನೋಡಿ ಅವರು ಹೆದರಲಿಲ್ಲ. ಬದಲಿಗೆ ಅವರ ಕಣ್ಣುಗಳಲ್ಲಿ ತೀವ್ರವಾದ ಕೋಪ ಮತ್ತು ಬೇಸರ ಎದ್ದು ಕಾಣ್ತಾ ಇತ್ತು. ಧನು ತಮಾಷೆಗಾಗಿ ಈ ಕೆಲಸ ಮಾಡಿದ್ದರು. ಋಷಿಗಳಿಗೆ ಅವನ ಅಹಂಕಾರ ಸ್ಪಷ್ಟವಾಗಿ ಅರ್ಥವಾಗಿತ್ತು. ಮಹರ್ಷಿಗಳು ಸಿಟ್ಟಿನಿಂದ ಧನು ಕಡೆಗೆ ನೋಡಿ, ನೀನು ನಿನ್ನ ಸೌಂದರ್ಯದ ಹೆಮ್ಮೆಯಿಂದ, ನಿನ್ನ ಶಕ್ತಿಯ ಅಹಂಕಾರದಿಂದ ಇಂತಹ ನೀಚ ಕೆಲಸಕ್ಕೆ ಕೈ ಹಾಕಿದ್ದೀಯ. ತಪಸ್ವಿಗಳ ಮನಸ್ಸಿಗೆ ನೋವುಂಟು ಮಾಡಿದ್ದೀಯ. ನಿನಗೆ ಯಾವ ರೂಪವನ್ನ ನೋಡಿ ಇಷ್ಟೊಂದು ಆನಂದವಾಗುತ್ತಿದೆಯೋ ಅದೇ ರೂಪ ನಿನ್ನದಾಗಲಿ. ನೀನು ದೇವಲೋಕದ ಗಂಧರ್ವನಾಗಿ ಬದುಕಲು ಸೂಕ್ತನಲ್ಲ. ಇಂದಿನಿಂದ ನೀನು ಇದೇ ವಿಕಾರ, ಭಯಾನಕ ರಾಕ್ಷಸ ರೂಪದಲ್ಲೇ ಭೂಮಿಯ ಮೇಲೆ ಅಲೆಯುವಂತಾಗಲಿ ಎಂದು ಶಾಪ ನೀಡಿಬಿಡುತ್ತಾರೆ. ಆ ಶಾಪದ ಮಾತುಗಳು ಧನು ಕಿವಿಗೆ ಬೀಳುತ್ತಿದ್ದಂತೆ ಅವನ ಇಡೀ ಶರೀರ ನಡುಗಲು ಆರಂಭಿಸಿತು. ಆಗ ಅವನ ಮಾಂತ್ರಿಕ ಶಕ್ತಿಗಳು ಕರಗಿ ಹೋದವು. ತಾನು ತಮಾಷೆಗಾಗಿ ಧರಿಸಿದ್ದ ಆ ವಿಕಾರ ರೂಪವೇ ನಿಜವಾಗಿ ಬದಲಾಗುತ್ತಿರುವುದನ್ನು ಕಂಡು ಅವನಿಗೆ ದಿಕ್ಕು ತೋಚದಂತಾಯಿತು. ತನ್ನ ತಪ್ಪಿನ ಅರಿವಾಗಿ ಅವನು ತಕ್ಷಣ ಮಹರ್ಷಿಗಳ ಕಾಲಿಗೆ ಬೀಳುತ್ತಾನೆ. ಋಷಿಗಳೇ, ನನ್ನನ್ನ ಕ್ಷಮಿಸಿ.
ಅಹಂಕಾರದಿಂದ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ದಿವ್ಯ ರೂಪವನ್ನ ನನಗೆ ಮರಳಿಕೊಡಿ. ಈ ಭಯಾನಕ ರೂಪದಲ್ಲಿ ನಾನು ಹೇಗೆ ಬದುಕಲಿ ಎಂದು ಕಣ್ಣೀರು ಹಾಕುತ್ತಾ ಬೇಡಿಕೊಳ್ತಾನೆ. ಧನುವಿನ ಕೋರಿಕೆಯನ್ನ ನೋಡಿ ಋಷಿಗಳ ಕೋಪ ಸ್ವಲ್ಪ ಶಾಂತವಾಯಿತು. ಆದರೆ ಕೊಟ್ಟ ಶಾಪವನ್ನ ಹಿಂಪಡೆಯಲು ಸಾಧ್ಯವಿರಲಿಲ್ಲ. ಅವರು ಕರಗಿದ ಧ್ವನಿಯಲ್ಲಿ ಹೇಳ್ತಾರೆ, ಧನು, ನನ್ನ ಶಾಪ ಸುಳ್ಳಾಗುವುದಿಲ್ಲ. ನೀನು ಈ ರೂಪದಲ್ಲೇ ಇರಬೇಕು. ಆದರೆ ನಿನ್ನ ಈ ಕಷ್ಟ ಶಾಶ್ವತವಲ್ಲ. ತ್ರೇತಾಯುಗದಲ್ಲಿ ಭಗವಾನ್ ಶ್ರೀಮನ್ನಾರಾಯಣನೇ ರಾಮನಾಗಿ ಭೂಮಿಗೆ ಬರ್ತಾನೆ. ನಿನ್ನ ಈ ಕ್ರೂರ ರೂಪವನ್ನ ಅವನು ಯಾವಾಗ ಅಂತ್ಯ ಮಾಡುತ್ತಾನೋ ಆ ಕ್ಷಣವೇ ನಿನಗೆ ಈ ಶಾಪದಿಂದ ಮುಕ್ತಿ ಸಿಗುತ್ತದೆ. ನೀನು ಮತ್ತೆ ನಿನ್ನ ಹಳೆಯ ಗಂಧರ್ವ ರೂಪವನ್ನ ಪಡೆದು ದೇವಲೋಕಕ್ಕೆ ಮರಳಬಹುದು. ಅಲ್ಲಿಯವರೆಗೆ ನೀನು ನಿನ್ನ ಕರ್ಮದ ಫಲವನ್ನ ಅನುಭವಿಸಲೇಬೇಕು ಎಂದು ಹೇಳ್ತಾರೆ. ಅಲ್ಲಿಂದ ಧನುವಿನ ಜೀವನದ ಅತ್ಯಂತ ಕತ್ತಲೆಯ ಅಧ್ಯಾಯ ಆರಂಭವಾಯಿತು. ಆಗ ಅವನು ಗಂಧರ್ವ ಧನು ಆಗಿ ಉಳಿಯಲಿಲ್ಲ. ಕಬಂದ ಎಂಬ ಹೆಸರಿನಿಂದ ಕರೆಯಲ್ಪಡುವ ರಾಕ್ಷಸನಾದ. ಈ ಶಾಪದ ನಂತರವೂ ಅವನಿಗೆ ಬುದ್ಧಿ ಬಂದಿರಲಿಲ್ಲ. ಆ ವಿಕಾರ ರೂಪದಲ್ಲೇ ಅವನಿಗೆ ತನ್ನ ಶರೀರದ ಬಲದ ಮೇಲೆ ಅಹಂಕಾರವಿತ್ತು. ತಾನು ಬ್ರಹ್ಮನಿಂದ ದೀರ್ಘಾಯುಷ್ಯದ ವರವನ್ನ ಪಡೆದಿದ್ದೇನೆ ಎಂಬ ಹೆಮ್ಮೆಯಿತ್ತು. ಒಂದು ದಿನ ಅವನು ದೇವಲೋಕದ ರಾಜನಾದ ಇಂದ್ರನ ಮೇಲೆಯೇ ಯುದ್ಧ ಸಾರಿದ. ತನ್ನ ಈ ವಿಚಿತ್ರ ರೂಪ ಮತ್ತು ಅಪ್ರತಿಮ ಶಕ್ತಿಯಿಂದ ಇಂದ್ರನನ್ನ ಸೋಲಿಸಬೇಕೆಂದು ಸವಾಲು ಹಾಕಿದ್ದ. ಇಂದ್ರ ಮತ್ತು ಕಬಂದನ ನಡುವೆ ಘೋರವಾದ ಯುದ್ಧವೇ ನಡೆಯಿತು. ಇಂದ್ರ ತನ್ನ ಅತ್ಯಂತ ಶಕ್ತಿಶಾಲಿ ಆಯುಧವಾದ ವಜ್ರಾಯುಧದಿಂದ ಕಬಂದನ ತಲೆಯ ಮೇಲೆ ಜೋರಾಗಿ ಹೊಡೆದು ಬಿಡ್ತಾನೆ. ಆ ಹೊಡೆತದ ತೀವ್ರತೆಗೆ ಕಬಂದನ ತಲೆ ಮತ್ತು ಕುತ್ತಿಗೆಯ ಭಾಗ ಸೀಳಿ ಅವನ ಇಡೀ ತಲೆ ಅವನ ಹೊಟ್ಟೆಯ ಒಳಗೆ ಸೇರಿ ಹೋಗಿ ಕಣ್ಮರೆಯಾಯಿತು. ಅವನ ಕಾಲುಗಳು ಸಹ ಶರೀರದ ಒಳಗೆ ಹೋಗಿಬಿಟ್ಟವು. ಕಬಂದ ನೋವಿನಿಂದ ಕಿರುಚುತ್ತಾ ಭೂಮಿಯ ಮೇಲೆ ಬೀಳ್ತಾನೆ. ಅವನಿಗೆ ಸಾಯಲು ಸಾಧ್ಯವಿರಲಿಲ್ಲ. ಯಾಕೆ ಅಂದರೆ ಬ್ರಹ್ಮನ ವರವಿತ್ತು. ಆದರೆ ತಲೆಯೂ ಇಲ್ಲದೆ ಕಾಲುಗಳೂ ಇಲ್ಲದೆ ಬದುಕುವುದು ಹೇಗೆ? ಆಗ ಅವನು ಇಂದ್ರನನ್ನ ಬೇಡಿಕೊಳ್ತಾನೆ, ಇಂದ್ರ, ತಲೆಯೂ ಇಲ್ಲದೆ ನಾನು ಆಹಾರವನ್ನ ಹೇಗೆ ಸೇವಿಸಲಿ? ಬಾಯಿಯೇ ಇಲ್ಲದೆ ನಾನು ಹೇಗೆ ಬದುಕಲಿ? ನನ್ನನ್ನ ಹೀಗೆ ಬಿಟ್ಟು ಬಿಡಬೇಡ ಎಂದು ಗೋಳಾಡ್ತಾನೆ. ಕಬಂದನ ಆ ದಯನೀಯ ಸ್ಥಿತಿಯನ್ನ ನೋಡಿ ಇಂದ್ರನಿಗೆ ಕರುಣೆ ಬಂದಿತ್ತು. ಇಂದ್ರನು ಅವನ ಹೊಟ್ಟೆಯ ಭಾಗದಲ್ಲೇ ಒಂದು ವಿಶಾಲವಾದ ಬಾಯಿಯನ್ನ ಮತ್ತು ತೀಕ್ಷ್ಣವಾದ ಹಲ್ಲುಗಳನ್ನ ಸೃಷ್ಟಿಸಿದ. ಅದರ ಜೊತೆಗೆ ಆಹಾರವನ್ನ ಹಿಡಿದು ತಿನ್ನಲು ಅನುಕೂಲವಾಗುವಂತೆ ಮೈಲುಗಟ್ಟಲೆ ದೂರ ಚಾಚಬಲ್ಲ 2 ಉದ್ದನೆಯ ಕೈಗಳನ್ನು ನೀಡಿದ. ಆಗ ಇಂದ್ರ ಒಂದು ಮಾತನ್ನ ಹೇಳ್ತಾನೆ, ಕಬಂದ, ಇಂದಿನಿಂದ ನೀನು ಒಂದೇ ಕಡೆಯಲ್ಲಿ ಕುಳಿತು ನಿನ್ನ ಉದ್ದನೆಯ ಕೈಗಳಿಂದ ಸಿಕ್ಕಿದ್ದನ್ನೆಲ್ಲ ಹಿಡಿದು ತಿಂದು ಬದುಕು. ನಿನಗೆ ಶ್ರೀರಾಮನಿಂದಲೇ ಮುಕ್ತಿ ಸಿಗುತ್ತದೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅಲ್ಲಿಂದಲೇ ಕಬಂದನ ಕಾಡಿನ ಭೀಕರ ಜೀವನ ಶುರುವಾಗಿದ್ದು. ದಂಡಕಾರಣ್ಯದ ಒಂದು ದಟ್ಟವಾದ ಭಾಗದಲ್ಲಿ ಅವನು ನೆಲೆಯೂರ್ತಾನೆ. ಅವನಿಗೆ ಓಡಾಡಲು ಸಹ ಆಗುತ್ತಿರಲಿಲ್ಲ. ಕೇವಲ ಒಂದು ಕಡೆ ಕುಳಿತು ತನ್ನ ಆ ಮೈಲುದ್ದದ ಕೈಗಳನ್ನ ಕಾಡಿನ ಮರಗಳ ನಡುವೆ ಚಾಚಿ ಪ್ರಾಣಿಗಳು, ಮನುಷ್ಯರು ಯಾರೇ ಆದರೂ ಅವರನ್ನ ಕಬಂದ ಎಳೆದುಕೊಂಡು ಬಂದು ತನ್ನ ಹೊಟ್ಟೆಯಲ್ಲಿದ್ದ ಆ ದೊಡ್ಡ ಬಾಯಿಗೆ ಹಾಕಿಕೊಳ್ಳುತ್ತಿದ್ದ. ಇಡೀ ಕಾಡಿನ ಪ್ರಾಣಿ ಸಂಕುಲ ಅವನ ಹೆಸರನ್ನ ಕೇಳಿದರೆ ನಡುಗ್ತಾ ಇತ್ತು. ಅವನು ಕುಳಿತಿದ್ದ ಜಾಗದ ಸುತ್ತಮುತ್ತ ಯಾರೂ ಸುಳಿಯುತ್ತಿರಲಿಲ್ಲ. ಸುಮಾರು ವರ್ಷಗಳೇ ಕಳೆದವು. ಆದರೆ ಕಬಂದನಿಗೆ ಆ ಜೀವನ ಬೇಸತ್ತು ಹೋಗಿತ್ತು. ದಿನವಿಡೀ ಹಸಿವು, ನೋವು ಮತ್ತು ಒಂಟಿತನ ಅವನನ್ನ ಕಾಡುತ್ತಾ ಇದ್ವು. ಒಮ್ಮೆ ದೇವಲೋಕದಲ್ಲಿ ದಿವ್ಯ ಸೌಂದರ್ಯದಿಂದ ಮೆರೆದವನು ಅಂದು ಮಲಮೂತ್ರಗಳ ನಡುವೆ ರಕ್ತದ ಮಡುವಿನಲ್ಲಿ ವಿಕಾರ ರೂಪಿಯಾಗಿ ಬಿದ್ದಿರುವುದನ್ನ ನೆನೆದು ಪ್ರತಿಕ್ಷಣವೂ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯುತ್ತಾ ಇದ್ದ. ಅವನು ಆ ದೇವಲೋಕದ ದಿನಗಳನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದ. ಒಮ್ಮೆ ನನ್ನನ್ನ ನೋಡಿದವರು ಮೆಚ್ಚುತ್ತಿದ್ದರು. ಇಂದು ನನ್ನನ್ನ ನೋಡಿದರೆ ಇಡೀ ಜಗತ್ತೇ ಭಯಪಡುತ್ತಿದೆ. ನನ್ನ ಈ ಕತ್ತಲೆಯ ಜೀವನ ಯಾವಾಗ ಮುಗಿಯುತ್ತದೆಯೋ ಅಂತ ವರ್ಷಗಳ ಕಾಲ ಕಾಯುತ್ತಿದ್ದೇನೆ ಎಂದು ಅವನು ಮನಸ್ಸಿನಲ್ಲೇ ಅಳುತ್ತಾ ಇದ್ದ. ಆದರೆ ಅವನ ಕಾಯುವಿಕೆಗೆ ಕೊನೆ ಹಾಡುವ ಆ ಸಮಯ ಹತ್ತಿರ ಬಂದಿತ್ತು. ಸೀತಾನ್ವೇಷಣೆಯಲ್ಲಿ ತೊಡಗಿದ್ದ ಶ್ರೀರಾಮ ಮತ್ತು ಲಕ್ಷ್ಮಣರು ದಂಡಕಾರಣ್ಯದ ಆ ದಟ್ಟ ಅರಣ್ಯದ ಕಡೆಗೆ ಹೆಜ್ಜೆ ಇಡ್ತಾರೆ. ಸೀತೆಯನ್ನ ಕಳೆದುಕೊಂಡು ದುಃಖದಲ್ಲಿದ್ದ ರಾಮನನ್ನ ಸಮಾಧಾನ ಮಾಡುತ್ತಾ ಲಕ್ಷ್ಮಣ ಮುನ್ನಡೆಯುತ್ತಾ ಇದ್ದ. ಇಬ್ಬರು ರಾಜಕುಮಾರರು ಕಾಡಿನ ನಡುವೆ ನಡೆದು ಬರುತ್ತಿರುವಾಗ ತಕ್ಷಣ ಅವರಿಗೆ ವಿಚಿತ್ರವಾದ ಅನುಭವವಾಗುತ್ತೆ. ಗಿಡಮರಗಳೆಲ್ಲವೂ ಒಣಗಿ ಹೋಗಿದ್ದವು. ಹಕ್ಕಿಗಳ ಕಲರವ ನಿಂತು ಹೋಗಿತ್ತು. ಇಡೀ ವಾತಾವರಣದಲ್ಲಿ ಒಂದು ರೀತಿಯ ಭಯಾನಕ ನಿಶ್ಶಬ್ದ ಆವರಿಸಿತ್ತು. ಅವರು ಮುಂದಕ್ಕೆ ಹೆಜ್ಜೆ ಇಡುತ್ತಾ ಇದ್ದಂತೆ ಇದ್ದಕ್ಕಿದ್ದಂತೆ 2 ಬೃಹತ್ ಆಕಾರದ ಮರಗಳಂತಹ ಕೈಗಳು ಬಂದು ರಾಮ ಮತ್ತು ಲಕ್ಷ್ಮಣರನ್ನ ಬಿಗಿಯಾಗಿ ಹಿಡಿದುಕೊಂಡವು. ರಾಮ ಲಕ್ಷ್ಮಣರು ಆ ಕೈಗಳಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸ್ತಾರೆ. ಆದರೆ ಸಾಧ್ಯವಾಗಲಿಲ್ಲ. ಆ ಕೈಗಳು ಅವರನ್ನ ತನ್ನ ಕಡೆಗೆ ಎಳೆದುಕೊಳ್ಳಲು ಆರಂಭಿಸಿಬಿಡ್ತು. ದಾರಿ ಮುಗಿಯುತ್ತಿದ್ದಂತೆ ಅವರ ಕಣ್ಣಿಗೆ ಬಿದ್ದದ್ದು ಆ ಘೋರವಾದ ದೃಶ್ಯ. ಬೆಟ್ಟದಂತಹ ಶರೀರ, ತಲೆಯಿಲ್ಲದ ಮುಂಡ,
ಹೊಟ್ಟೆಯಲ್ಲೇ ಕೆಂಡದಂತೆ ಉರಿಯುತ್ತಿರುವ ಒಂದೇ ಒಂದು ಕಣ್ಣು ಮತ್ತು ರಕ್ತಸಿಕ್ತವಾದ ಹಲ್ಲುಗಳಿರುವ ಆ ಭೀಕರ ಬಾಯಿ, ಅದೇ ಕಬಂದ. ಇಬ್ಬರು ಸುಂದರ ಯುವಕರನ್ನ ನೋಡಿ ಕಬಂದನಿಗೆ ಆನಂದವಾಯಿತು. ಎಷ್ಟೋ ದಿನಗಳ ನಂತರ ತನಗೆ ಉತ್ತಮವಾದ ಆಹಾರ ಸಿಕ್ಕಿದೆ ಅಂತ ಆತನಿಗೆ ಖುಷಿಯಾಗಿ ಬಿಟ್ಟಿತ್ತು. ಆಗ ಕಬಂದ ತನ್ನ ಭೀಕರ ಧ್ವನಿಯಲ್ಲಿ ಅಬ್ಬರಿಸ್ತಾನೆ, ನೀವು ಯಾರು? ನನ್ನ ಈ ಕೈಗಳ ಬಲೆಗೆ ಬಿದ್ದ ಮೇಲೆ ಯಾರು ಬದುಕಿ ಉಳಿದಿಲ್ಲ. ಇಂದು ನೀವಿಬ್ಬರು ನನ್ನ ಹಸಿವನ್ನ ನೀಗಿಸಲಿದ್ದೀರಿ ಅಂತ ನಕ್ಕು ಬಿಡುತ್ತಾನೆ. ಲಕ್ಷ್ಮಣನಿಗೆ ಆ ರೂಪವನ್ನ ನೋಡಿ ಸ್ವಲ್ಪ ಆತಂಕವಾಯಿತು. ಅವನು ರಾಮನ ಕಡೆ ನೋಡಿ, ಅಣ್ಣ, ಈ ರಾಕ್ಷಸ ನಮ್ಮನ್ನ ಬಿಡುವಂತೆ ಕಾಣುತ್ತಿಲ್ಲ. ನಮ್ಮ ಆಯುಧಗಳನ್ನ ಬಳಸಿ ಇವನ ಕೈಗಳನ್ನ ಕತ್ತರಿಸುವುದು ಒಂದೇ ದಾರಿ ಅಂತ ಹೇಳ್ತಾನೆ. ಇಬ್ಬರು ಸಹೋದರರು ತಮ್ಮ ತೀಕ್ಷ್ಣವಾದ ಕತ್ತಿಗಳನ್ನ ಕೈಗೆತ್ತಿಕೊಳ್ಳುತ್ತಾರೆ. ಒಂದೇ ಒಂದು ಕ್ಷಣದಲ್ಲಿ ಮಿಂಚಿನ ವೇಗದಲ್ಲಿ ರಾಮನು ಕಬಂದನ ಬಲಗೈಯನ್ನ ಮತ್ತು ಲಕ್ಷ್ಮಣನು ಅವನ ಎಡಗೈಯನ್ನ ಒಟ್ಟಿಗೆ ಕತ್ತರಿಸಿ ಹಾಕ್ತಾರೆ. ಕಬಂದನಿಗೆ ತನ್ನ ಕೈಗಳು ಕತ್ತರಿಸಿ ಹೋದಾಗ ಆದ ನೋವಿಗಿಂತ ತನ್ನನ್ನ ಸೋಲಿಸಿದ ಆ ಇಬ್ಬರು ವೀರರು ಯಾರು ಎಂಬ ಆಶ್ಚರ್ಯ ಹೆಚ್ಚಾಯಿತು. ಅವನು ನೋವಿನಿಂದ ನರಳುತ್ತಾ ಕೇಳುತ್ತಾನೆ, ನನ್ನನ್ನ ಸೋಲಿಸಲು ಈ ಜಗತ್ತಿನಲ್ಲಿ ಯಾರಿಗೂ ಸಾಧ್ಯವಿರಲಿಲ್ಲ. ನನ್ನ ಕೈಗಳನ್ನ ಕತ್ತರಿಸಿದ ನೀವು ಸಾಮಾನ್ಯ ಮನುಷ್ಯರಲ್ಲ. ದಯವಿಟ್ಟು ಹೇಳಿ, ನೀವು ಯಾರು? ಕಬಂದನ ಆ ಪ್ರಶ್ನೆಗೆ ರಾಮನು ಉತ್ತರಿಸ್ತಾನೆ, ನಾನು ಅಯೋಧ್ಯೆಯ ರಾಜ ದಶರಥನ ಮಗ ರಾಮ. ಅವನು ನನ್ನ ತಮ್ಮ ಲಕ್ಷ್ಮಣ. ರಾಮ ಅನ್ನೋ ಹೆಸರನ್ನ ಕೇಳುತ್ತಿದ್ದಂತೆ ಕಬಂದನ ಇಡೀ ಶರೀರದಲ್ಲಿ ಒಂದು ಹೊಸ ಸಂಚಲನ ಉಂಟಾಯಿತು. ಅವನ ಕಣ್ಣಿನಿಂದ ಆನಂದ ಬಾಷ್ಪ ಹರಿದು ಬಿಡ್ತು. ಶತಮಾನಗಳ ಕಾಯುವಿಕೆ ಇಂದು ಕೊನೆಗೊಂಡಿದೆ ಅನ್ನೋ ಸತ್ಯ ಅವನಿಗೆ ಅರಿವಾಯಿತು. ಅವನು ಜೋರಾಗಿ, ರಾಮ, ನೀನೇನ ಆ ರಾಮ? ನಾನು ಈ ರೂಪದಲ್ಲಿ ಹುಟ್ಟಿದವನಲ್ಲ. ನನ್ನ ಜೀವನ ಯಾವಾಗ ಮುಗಿಯುತ್ತದೆಯೋ ಅಂತ ವರ್ಷಗಳ ಕಾಲ ಕಾಯುತ್ತಿದ್ದೆ. ಇಂದು ನಿನ್ನ ದರ್ಶನದಿಂದ ನನ್ನ ಶಾಪ ವಿಮೋಚನೆಯಾಗುವ ಸಮಯ ಬಂದಿದೆ ಅಂತ ಕಣ್ಣೀರು ಹಾಕ್ತಾನೆ. ಕಬಂದನು ರಾಮಲಕ್ಷ್ಮಣರಿಗೆ ತನ್ನ ಇಡೀ ಗಂಧರ್ವದ ಕಥೆಯನ್ನ, ತನಗೆ ಸಿಕ್ಕ ಶಾಪವನ್ನ ಮತ್ತು ಇಂದ್ರನಿಂದ ಆದ ರೂಪಾಂತರವನ್ನ ವಿವರವಾಗಿ ಹೇಳ್ತಾನೆ. ರಾಮ, ನನ್ನ ಶರೀರ ಸತ್ತ ನಂತರ ನನಗೆ ಮುಕ್ತಿ ಸಿಗುತ್ತದೆ. ಆದರೆ ನನ್ನ ರಾಕ್ಷಸ ಶರೀರವನ್ನ ನೀವು ಹೀಗೆ ಬಿಟ್ಟು ಹೋಗಬಾರದು. ಧರ್ಮಶಾಸ್ತ್ರದ ಪ್ರಕಾರ ನನ್ನ ದೇಹವನ್ನ ಅಗ್ನಿಗೆ ಆಹುತಿ ನೀಡಿ ಸುಟ್ಟು ಭಸ್ಮ ಮಾಡಬೇಕು. ಆಗಲೇ ನನಗೆ ನನ್ನ ನಿಜವಾದ ಗಂಧರ್ವ ರೂಪ ಮರಳಿ ಸಿಗುತ್ತದೆ. ಅದಕ್ಕೆ ಪ್ರತಿಯಾಗಿ ನಾನು ನಿನಗೆ ಒಂದು ಪ್ರಮುಖ ರಹಸ್ಯವನ್ನ ಹೇಳುತ್ತೇನೆ. ನಿನ್ನ ಸೀತೆಯನ್ನ ಹುಡುಕಲು ಯಾರಿಂದ ಸಹಾಯವಾಗುತ್ತದೆ ಅನ್ನೋ ದಾರಿಯನ್ನ ನಾನು ತೋರಿಸುತ್ತೇನೆ ಅಂತ ಬೇಡಿಕೊಳ್ತಾನೆ. ರಾಮನು ಕಬಂದನ ದುಃಖವನ್ನ ಅರ್ಥ ಮಾಡಿಕೊಂಡು ಅಹಂಕಾರದಿಂದ ಕೆಟ್ಟು ಹೋಗಿ ನಂತರ ಪಶ್ಚಾತ್ತಾಪಪಟ್ಟು ನರಳುತ್ತಿರುವ ಆ ಜೀವಿಯ ಮೇಲೆ ರಾಮನಿಗೆ ಕರುಣೆ ಉಂಟಾಯಿತು. ಕಬಂದ ನಿಧಾನವಾಗಿ ತನ್ನ ಪ್ರಾಣವನ್ನ ಬಿಡ್ತಾನೆ. ರಾಮ ಮತ್ತು ಲಕ್ಷ್ಮಣರು ಕಬಂದನ ಇಚ್ಛೆಯಂತೆ ಕಾಡಿನಲ್ಲಿ ದೊಡ್ಡ ಚಿತೆಯನ್ನ ಸಿದ್ಧಪಡಿಸಿ ಅವನ ಆ ಬೃಹತ್ ರಾಕ್ಷಸ ಶರೀರವನ್ನ ಅಗ್ನಿಗೆ ಅರ್ಪಿಸ್ತಾರೆ. ಚಿತೆಯಿಂದ ದಟ್ಟವಾದ ಹೊಗೆ ಮತ್ತು ಜ್ವಾಲೆಗಳು ಆಕಾಶಕ್ಕೆ ಚಿಮ್ಮಿಬಿಟ್ಟವು. ಆ ಜ್ವಾಲೆಗಳ ನಡುವಿನಿಂದ ಕಬಂದನ ಆ ವಿಕಾರ ಭಯಾನಕ ರೂಪ ನಿಧಾನವಾಗಿ ಕರಗಿ ಮಾಯವಾಯಿತು. ಅದರ ಜಾಗದಲ್ಲಿ ದೇವಲೋಕದ ಸೂರ್ಯನಂತೆ ಹೊಳೆಯುವ ದಿವ್ಯ ವಸ್ತ್ರಗಳನ್ನು ಧರಿಸಿದ ಅತ್ಯಂತ ಸುಂದರವಾದ ಗಂಧರ್ವನೊಬ್ಬ ಎದ್ದು ನಿಂತ. ಅವನೇ ಧನು. ಅವನ ಮುಖದಲ್ಲಿ ಆಗ ಯಾವುದೇ ನೋವಿರಲಿಲ್ಲ, ಅಹಂಕಾರವಿರಲಿಲ್ಲ, ಕೇವಲ ಶಾಂತಿ ಮತ್ತು ಕೃತಜ್ಞತೆ ತುಂಬಿತ್ತು. ಅವನು ಆಕಾಶ ಮಾರ್ಗದಲ್ಲಿ ನಿಂತು ಭಗವಾನ್ ಶ್ರೀರಾಮನಿಗೆ ಕೈಮುಗಿದು ಪ್ರಣಾಮ ಮಾಡ್ತಾನೆ. ರಾಮನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸೀತೆಯನ್ನ ಹುಡುಕಲು ಸುಗ್ರೀವನ ಗೆಳೆತನವನ್ನ ಮಾಡಿಕೊಳ್ಳುವಂತೆ ದಾರಿ ತೋರಿಸಿ ದೇವಲೋಕಕ್ಕೆ ಮರಳಿ ಹೋಗ್ತಾನೆ. ಸ್ನೇಹಿತರೆ, ಒಮ್ಮೆ ದೇವಲೋಕದಲ್ಲಿ ದಿವ್ಯ ಗೌರವದಿಂದ ಅಪ್ರತಿಮ ಸೌಂದರ್ಯದಿಂದ ಬದುಕಿದವನು ಕೇವಲ ಒಂದು ಕ್ಷಣದ ಅಹಂಕಾರ ಮತ್ತು ವಿಕೃತ ಸಂತೋಷಕ್ಕಾಗಿ ಇಡೀ ಜಗತ್ತೇ ಅಸಹ್ಯ ಪಡುವ ಭಯಾನಕ ರಾಕ್ಷಸನಾಗಬೇಕಾಯಿತು. ಸೌಂದರ್ಯ, ಶಕ್ತಿ ಮತ್ತು ಸಂಪತ್ತು ಯಾರನ್ನೂ ಶಾಶ್ವತವಾಗಿ ಕಾಯುವುದಿಲ್ಲ. ನಮ್ಮ ಅಹಂಕಾರವೇ ನಮ್ಮ ಪತನಕ್ಕೆ ಮೊದಲ ಕಾರಣವಾಗುತ್ತದೆ ಅನ್ನೋ ದೊಡ್ಡ ಸತ್ಯವನ್ನ ಕಬಂದನ ಜೀವನ ನಮಗೆ ಕಲಿಸಿಕೊಡುತ್ತೆ. ಆದರೆ ಅವನ ಕತೆ ಕೇವಲ ಒಂದು ಭಯಾನಕ ಶಾಪದಲ್ಲಿ ಮುಗಿಯಲಿಲ್ಲ. ಬದಲಾಗಿ ತೀವ್ರವಾದ ಪಶ್ಚಾತ್ತಾಪ ಮತ್ತು ಭಗವಂತನ ಹಸ್ತದಿಂದ ಸಿಕ್ಕ ದಿವ್ಯ ವಿಮೋಚನೆಯಲ್ಲಿ ಮುಗಿಯಿತು. ಕೆಲವೊಮ್ಮೆ ಜೀವನ ನಮಗೆ ನೀಡುವ ದೊಡ್ಡ ಶಿಕ್ಷೆಯೇ ನಮಗೆ ಸಿಗುವ ಅತ್ಯಂತ ದೊಡ್ಡ ಪಾಠವಾಗಿರುತ್ತೆ. ಕಬಂದನ ಆ ವಿಕಾರ ರೂಪ, ಅವನ ಹೊಟ್ಟೆಯಲ್ಲಿದ್ದ ಆ ಬಾಯಿ ನಮಗೆ ಕೇವಲ ಭಯ ಹುಟ್ಟಿಸುವುದಿಲ್ಲ. ಬದಲಾಗಿ ಅಹಂಕಾರ ಪಟ್ಟರೆ ಎಂತಹ ದಿವ್ಯ ಜೀವಿಯು ನೆಲಕ್ಕೆ ಉರುಳಬೇಕಾಗುತ್ತದೆ ಅನ್ನೋ ಎಚ್ಚರಿಕೆಯನ್ನು ನೀಡುತ್ತೆ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ. ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.